ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಎರಡು ಕ್ರಿಪ್ಟೋ ಅಪ್ಡೇಟ್ಸನ್ನು ತಿಳಿಸ್ತಾ ಇದ್ದೀನಿ. ಮೊದಲನೇ ಬಂತು ಅಂದರೆ ನಾಟ್ ಪಿಕ್ಸೆಲ್, ನಾಟ್ ಕಾಯಿನಿಂದ ಬಂದಿರುವಂತಹ ಎರಡನೇ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟನ್ನು ಇನ್ನೂ ಕೂಡ ಯೂಸ್ ಮಾಡ್ತಿಲ್ಲ ಅಂದರೆ ಇನ್ನೂ ಕೂಡ ನಿಮಗೆ ಟೈಮ್ ಇದೆ. ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿದ್ದೀನಿ, ಪ್ರತಿಯೊಬ್ಬರು ಕೂಡ ಒಂದು ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಇವಾಗಲಿಂದಲೇ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ 100% ಪ್ರಾಫಿಟ್ ಕನ್ಫರ್ಮ್. ಈ ಒಂದು ಅಪ್ಲಿಕೇಶನ್ಲಿ ನಾವು ಪೇಂಟನ್ನು ಮಾಡ್ತಾ ಇದ್ದೀವಿ. ಪೇಂಟನ್ನು ಮಾಡೋದ್ರಿಂದ 2.3 ಪಾಯಿಂಟ್ ಸಿಗ್ತಾ ಇದೆ. ಬಟ್ ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಬರೋಬ್ಬರಿ ಒಂದು ಸರಿ ಪೇಂಟ್ ಮಾಡಿದ್ರೆ 12ರಿಂದ 15 ಪಾಯಿಂಟ್ ಕೂಡ ಸಿಗ್ತಾ ಇದೆ. ಹೇಗೆ ಮಾಡೋದು, ಏನೇನು ಕತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರ ಜೊತೆಗೆ ಟಾಸ್ಕ್ ಸೆಕ್ಷನಲ್ಲಿ ಒಂದು ಎಕ್ಸ್ಟ್ರಾ ಟಾಸ್ಕ್ ಕೂಡ ಆ್ಯಡ್ ಆಗಿದೆ. ನಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಿ ಅದನ್ನು ಒಂದು ಪಿಕ್ಸೆಲ್ ಟೈಪ್ ಕನ್ವರ್ಟನ್ನು ಮಾಡೋದ್ರಿಂದ 64 ಪಾಯಿಂಟ್ಸ್ ಕೂಡ ಸಿಗ್ತಾ ಇದೆ. ಅದನ್ನು ಹೇಗೆ ಮಾಡೋದು ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ಎರಡನೇ ಅಪ್ಡೇಟ್ ಬಂತು ಅಂದರೆ ಲೈವ್ ಆರ್ಟ್. ಪ್ರತಿದಿನ ಕೂಡ ನಾನು ನಿಮಗೆ ಕ್ವಿಜ್ ಆನ್ಸರ್ನ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಕ್ವಿಜ್ ಆನ್ಸರ್ನ ಸಬ್ಮಿಟ್ ಮಾಡಿಕೊಂಡು ಪಾಯಿಂಟ್ಸೆಲ್ಲ ಅರ್ನಿಂಗ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಮಾಡ್ತಾ ಇಲ್ಲ ಅಂದರೆ ಇವಾಗಲೂ ಕೂಡ ಸ್ವಲ್ಪ ಟೈಮ್ ಇದೆ, ಇವಾಗಲೂ ಕೂಡ ನೀವು ಸ್ಟಾರ್ಟನ್ನು ಮಾಡ್ಬೋದು. ಸೊ ಒಂದು ಅಪ್ಲಿಕೇಶನ್ ಕಡೆಯಿಂದ ಕೆಲವೊಂದು NFTಸನ್ನು ಕೊಟ್ಟಿದ್ದಾರೆ. ಒಂದು NFTಸನ್ನು ಮಿಂಟ್ ಮಾಡೋದ್ರೆ ನಮಗೆ ಎಕ್ಸ್ಟ್ರಾ ಪಾಯಿಂಟ್ ಕೂಡ ಸಿಗ್ತದೆ. ಅದ್ರ ಜೊತೆ ಗ್ಯಾಲಕ್ಸಿ ಟಾಸ್ಕನ್ನು ಕೂಡ ತೊಗೊಂಬಂದರೆ ಈ ಒಂದು ಗ್ಯಾಲಕ್ಸಿ ಟಾಸ್ಕನ್ನು ಕಂಪ್ಲೀಟ್ ಮಾಡೋದ್ರಿಂದ ಬರೋಬ್ಬರಿ ಒಂದೊಂದು ಟಾಸ್ಕ್ ಕೂಡ 750 ಪಾಯಿಂಟ್ಸ್ ಸಿಗ್ತಾ ಇದೆ. ಸೊ ಏನು ಮಾಡೋದು, ಏನೇನು ಕತೆ, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ನಾಟ್ ಪಿಕ್ಸೆಲಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಎಲ್ಲ ನೋಡ್ತಾ ಇರ್ಬೋದು, ನಂತರ ಬ್ಯಾಲೆನ್ಸ್ ಅಷ್ಟಿದೆ 7541 ನಾಟ್ ಪಿಕ್ಸೆಲ್ ಪಾಯಿಂಟ್ಸ್ ಇದೆ. ಇವಾಗ ನಾನು ಯಾವುದೋ ಒಂದು ಕಲರ್ನ ಸೆಲೆಕ್ಟ್ ಮಾಡಿಕೊಂಡೆ, ಯಾವುದೋ ಒಂದು ತಿಳ್ಕೊಳ್ಳಿ ಒಂದು ಕಲರು. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಎಲ್ಲೋ ಒಂದು ಜಾಗದಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಪೇಂಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತೀನಿ. ಎಷ್ಟು ಪಾಯಿಂಟ್ ಆ್ಯಡ್ ಆಗ್ತದೆ ನನಗೆ? ಜಸ್ಟ್ 4.4 ಪಾಯಿಂಟ್ ಅಷ್ಟೇ ಆ್ಯಡ್ ಆಗ್ತಾ ಇರೋದು. ಬಟ್ ಇಲ್ಲೂ ಒಂದು ಇಮೇಜ್ ಕಾಣಿಸ್ತೈತೆ, ಸಿಕ್ಕಾಬಟ್ಟೆ ಕ್ಲಾರಿಟಿ ಆಗೈತೆ. ಆ್ಯಂಡ್ ಇಲ್ಲೋ ಒಂದು ಇಮೇಜ್ ಐತೆ, ಆ್ಯಂಡ್ ಇಲ್ಲೋ ಒಂದು ಇಮೇಜ್ ಐತೆ. ಈ 3 ಇಮೇಜ್ಗಳಿಗೆ ನಾವು ಸಪೋರ್ಟನ್ನು ಮಾಡ್ತು ಅಂದರೆ ನಮಗೆ ಎಕ್ಸ್ಟ್ರಾ 10-12 ಪಾಯಿಂಟ್ಸ್ ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ ಒಂದು ಪೇಂಟಿಗೆ 10-12 ಪಾಯಿಂಟ್ ಸಿಗುತ್ತೆ. ಸಪೋರ್ಟ್ ಮಾಡೋದು ಹೆಂಗದು, ಏನು ಸಪೋರ್ಟ್ ಮಾಡ್ಬೋದು? ತುಂಬಾ ಸಿಂಪಲ್. ಫಾರ್ ಎಕ್ಸಾಂಪಲ್ ಈ ರೀತಿನ ಝೂಮ್ ಮಾಡ್ಕೊತೀನಿ. ಝೂಮ್ ಮಾಡ್ಕೊಂಡಾಗ ಇಲ್ಲೇ ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಕಲರ್ ಐತೆ ಅಲ್ವಾ, ಅಥವಾ ಬ್ಲೂ ಕಲರ್ ಅಂತ ತಿಳ್ಕೊಳ್ಳಿ. ಸೊ ಬ್ಲೂ ಕಲರ್ ಮಧ್ಯದಲ್ಲಿ ಬೇರೆ ಬೇರೆ ಕಲರ್ಗಳೆಲ್ಲ ಆ್ಯಡ್ ಆಗಿಬಿಟ್ಟೈತೆ. ಅದಕ್ಕೆ ನಾನು ಸಪೋರ್ಟ್ ಮಾಡೋದಂದ್ರೇನು, ನಾನೇನು ಮಾಡಬೇಕು, ಬ್ಲೂ ಕಲರ್ನ ಅಲ್ಲಿ ಬೇರೆ ಬೇರೆ ಕಲರ್ ಐತಲ್ಲ ಅಲ್ಲಿರೋ ಕಲರ್ಗಳಿಗೆ ನಾನು ಬ್ಲೂ ಕಲರ್ನ ಆ್ಯಡ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಯಾವುದೋ ಒಂದು ಕಲರ್ ಐತೆ, ಜಸ್ಟ್ ಕ್ಲಿಕ್ ಮಾಡಿದೆ, ಪೇಂಟ್ ಅಂತ ಕ್ಲಿಕ್ ಮಾಡಿದೆ, ನೋಡ್ತಾ ಇರ್ಬೋದು 12 ಪಾಯಿಂಟ್ ಆ್ಯಡ್ ಆಯಿತು. ಮತ್ತೆಲ್ಲೊಂದು ಐತೆ, ಅದನ್ನು ಏನು ಮಾಡ್ತೀನಿ, ಮತ್ತೆ ಕ್ಲಿಕ್ ಮಾಡ್ತೀನಿ, ಮತ್ತೆ ನನಗೆ 12 ಪಾಯಿಂಟ್ಸ್ ಆ್ಯಡ್ ಆಯಿತು. ಈ ರೀತಿ ಅವ್ರಿಗೆ ಈ ರೀತಿ ಸಪೋರ್ಟನ್ನು ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ 12 ಪಾಯಿಂಟ್ ಕೂಡ ಆ್ಯಡ್ ಆಗ್ತಾ ಇರುತ್ತೆ. ಬಟ್ ಕ್ಲಿಕ್ ಮಾಡಬೇಕಾದ್ರೆ ನೋಡ್ಕೊಂಬಾಡಬೇಕು, ಅದು ಫಟ್ ಅಂತ ಹೋಗಿಬಿಡುತ್ತೆ ಇಲ್ಲಿ ಈ ರೀತಿ. ಸೊ ಈ ರೀತಿ ಮಾಡೋದ್ರಿಂದ ಪ್ರತಿಯೊಂದು ಪೇಂಟ್ಗಳು ಕೂಡ ನಿಮಗೆ 12 ಪಾಯಿಂಟ್ಸ್ ಆ್ಯಡ್ ಆಗ್ತಾ ಇರುತ್ತೆ. ಈ ರೀತಿ ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಳಿ. ಹತ್ತಿರ 10 ಪಾಯಿಂಟ್ಸ್ಗೆ ಎಷ್ಟು 10 ಸಾರಿ ನೀವು ಪೇಂಟನ್ನು ಮಾಡೋದ್ರಿಂದ ಅರೌಂಡ್ 120 ಪಾಯಿಂಟ್ಸ್ ಸಿಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಒಳ್ಳೆ ಅರ್ನಿಂಗ್ ಕೂಡ ಮಾಡ್ಕೊಬೋದು. ಸೊ ಅದು ಬಂತು ಅಂದರೆ ಫಸ್ಟ್ ಅಪ್ಡೇಟ್. ಮತ್ತು ಎರಡನೇ ಅಪ್ಡೇಟ್ ಬಂತು ಅಂದರೆ ನಾನು ಹೇಳಿದೆ ಅಲ್ವಾ, ನಿಮಗೆ ಟಾಸ್ಕನ್ನು ಮಾಡಬೇಕಾದ್ರೆ ಒಂದು ಟಾಸ್ಕ್ ಆ್ಯಡ್ ಆಗಿದೆ. ನಮ್ಮ ಒಂದು ಪಿಕ್ಚರ್ ಯಾವುದಾದ್ರೂ ಒಂದು ಪಿಕ್ಚರ್ನ ಅಪ್ಲೋಡ್ ಮಾಡಿದ್ರೆ ಅದು ಪಿಕ್ಸೆಲಾಗಿ ಕನ್ವರ್ಟ್ ಆಗುತ್ತೆ. ಪಿಕ್ಸೆಲಾಗಿ ಕನ್ವರ್ಟನ್ನು ಮಾಡ್ತು ಅಂದರೆ ಬರೋಬ್ಬರಿ ನಮಗೆ 64 ಪಾಯಿಂಟ್ಸ್ ಕೂಡ ಸಿಗ್ತಿರುತ್ತೆ. ಈ ಒಂದು ಟಾಸ್ಕ್ ಪ್ರತಿದಿನ ಕೂಡ ಮಾಡಿ ಪ್ರತಿದಿನ ಕೂಡ ಪಾಯಿಂಟ್ಸನ್ನು ಅರ್ನಿಂಗ್ ಮಾಡ್ಬೋದು. ಫಸ್ಟ್ ಏನು ಮಾಡ್ತೀರಾ, ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ, ನಿಮ್ಮೊಂದು ಬ್ಯಾಲೆನ್ಸ್ ಕಾಣಿಸ್ತಿದೆ ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ ಬೇಜಾನ್ ಟಾಸ್ಕ್ಗಳಿರುತ್ತೆ. ಸ್ಪೆಷಲಲ್ಲಿ ಪಿಕ್ಸಲೈಸ್ ಯುವರ್ ಫೋಟೋ ಅಂತ ಇರುತ್ತೆ, ಗೆಟ್ 64 ನಾಟ್ ಪಿಕ್ಸೆಲ್ ಅಂತಿದೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಬೇರೆ ಒಂದು ಬಾಟ್ಗೆ ರೆಡಿಟ್ ಆಗುತ್ತೆ. ಕೆಳಗಡೆ ಸ್ಟಾರ್ಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತೆ ಸ್ಟಾರ್ಟ್ ಆ್ಯಪ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಟೆಲಿಗ್ರಾಮ್ ಯಾವ ಒಂದು ಇಮೇಜ್ ಇರುತ್ತೆ ಅದನ್ನೇ ಬರುತ್ತೆ. ಇನ್ ಕೇಸ್ ಬೇರೆ ಒಂದು ಇಮೇಜನ್ನು ಅಪ್ಲೋಡ್ ಮಾಡ್ತೀನಿ ಅಂದರೆ ಅಪ್ಲೋಡ್ ಅನದರ್ ಒನ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಬೋದು, ಯಾವ ಥರ ತೊಂದರೆ ಇಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ಎಷ್ಟು ಪಿಕ್ಸೆಲ್ ಅಂದರೆ ಎಷ್ಟು ಕ್ವಾಲಿಟಿಯಾಗಿ ಬೇಕು ಅಥವಾ ಎಷ್ಟು ಬ್ಲರ್ರಾಗಿ ಕಾಣಿಸ್ಬೇಕು ಅದು ಕೂಡ ಕಾಣಿಸ್ತಾ ಇರುತ್ತೆ. ಅದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇನು ಇಷ್ಟೇ ಮಾಡಬೇಕಂತ ಕಂಪಲ್ಸರಿ ಇಲ್ಲ, ಜಸ್ಟ್ ಒಂದು ಫೋಟೋ ಅಪ್ಲೋಡ್ ಮಾಡಿಬಿಟ್ಟು ಪಿಕ್ಸೆಲ್ ಕನ್ವರ್ಟ್ ಮಾಡಬೇಕಷ್ಟೆ. ಸೇವ್ ಫಾರ್ ಮೈಸೆಲ್ಫ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತೆ ಒಂದು ವೆಬ್ಸೈಟ್ಗೆ ರೇಟ್ ಆಗುತ್ತೆ, ಗೋ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡ್ತಂದರೆ ಅದು ಕೂಡ ಡನ್ ಆಗುತ್ತೆ. ಮತ್ತು ನಾಟ್ ಪಿಕ್ಸನ್ನು ಓಪನ್ ಮಾಡ್ಕೊತೀರಾ, ಟಾಸ್ಕ್ ಸೆಕ್ಷನ್ಗೆ ಬರ್ತೀರಾ, ಅಲ್ಲಿ ಗೆಟ್ 64 ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಆ ಒಂದು ಪಾಯಿಂಟ್ ಕೂಡ ನನ್ನ ಒಂದು ಟೋಟಲ್ ಬ್ಯಾಲೆನ್ಸ್ಗೆ ಆ್ಯಡ್ ಆಗುತ್ತೆ. ಇಲ್ಲ ನೋಡ್ತಾ ಇರ್ಬೋದು 7365 ಇತ್ತು, ನಾನು ಕ್ಲಿಕ್ಕನ್ನು ಮಾಡಿಕೊಂಡೆ 7429 ಆಯಿತು. ಈ ರೀತಿ ಮಾಡೋದ್ರಿಂದ ಪ್ರತಿಯೊಂದು ದಿನ ಕೂಡ ನಿಮಗೆ 64 ಪಾಯಿಂಟ್ ಆ್ಯಡ್ ಆಗ್ತಾ ಇರುತ್ತೆ. ಆ್ಯಂಡ್ ಆಲ್ರೆಡಿ ಫಸ್ಟ್ ಪಾಯಿಂಟ್ ಹೇಳಿದ್ನಲ್ಲ, ಅದನ್ನು ಮಾಡೋದ್ರಿಂದ ಪ್ರತಿದಿನ ಕೂಡ ಈಸಿಯಾಗಿ 120 to 150 ಪಾಯಿಂಟ್ಸ್ ಪ್ರತಿ 1 ಅವರ್ಗೂ ಕೂಡ ಅರ್ನಿಂಗನ್ನು ಮಾಡ್ಕೊಬೋದು. ಸರ್ ಮಿಸ್ ಮಾಡ್ಕೊಬೇಡಿ, ಎಷ್ಟು ಸಾಧ್ಯನೋ ಅಷ್ಟು ಪಾಯಿಂಟನ್ನು ಅರ್ನಿಂಗ್ ಮಾಡ್ಕೊಳ್ಳಿ. ಈ ಒಂದು ಟೋಕನ್ ನವೆಂಬರ್ ತಿಂಗಳಲ್ಲಿ ಬರ್ತಾ ಇದೆ. PX ಇನ್ ನವೆಂಬರ್ ಅಂದ್ಬಿಟ್ಟು ಅಫಿಷಿಯಲಾಗಿ ಕೊಟ್ಟಿದ್ದಾರೆ. ಇನ್ ಕೇಸ್ ಮಿಸ್ ಆಗ್ತು ಅಂದರೂ ಕೂಡ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಬರುತ್ತೆ. ಬಟ್ ಇನ್ ಕೇಸ್ ಅಂದರೆ ಪೋಸ್ಟ್ಪೋನ್ ಆಗ್ತು ಅಂದರೆ, ಇನ್ ಕೇಸ್ ಪೋಸ್ಟ್ಪೋನ್ ಆಗಲಿಲ್ಲ ಅಂದರೆ ನವೆಂಬರ್ ತಿಂಗಳಲ್ಲೇ ಈ ಒಂದು ಅಪ್ಲಿಕೇಶನ್ ಕೂಡ ವಿಡ್ರಾ ಬರುತ್ತೆ. ಸೊ ಅದು ಬಂತು ಅಂದರೆ ನೋಟ್ ಪಿಕ್ಸ್ ಬಗ್ಗೆ ಇರುವಂಥ ಅಪ್ಡೇಟ್. ಆ್ಯಂಡ್ ಎರಡನೇ ಅಪ್ಡೇಟ್ ಬಂತು ಅಂದರೆ ಲೈವ್ ಆರ್ಟ್ ಕಡೆಯಿಂದ ಬೇಜಾನ್ ಅಪ್ಡೇಟ್ ಇದ್ದರು. ಫಾರ್ ಎಕ್ಸಾಂಪಲ್ ಈಗ ಅವ್ರ ಕಡೆ ಒಂದು ಫ್ರೀಯಾಗಿ NFTಸನ್ನು ಕೊಡ್ತಾ ಇದ್ದಾರೆ. ಆ ಒಂದು NFT ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಎಷ್ಟನೇ ಲಿಂಕು, ಎರಡನೇ ಲಿಂಕನ್ನು ಕೊಟ್ಟಿದ್ದೀನಿ. ಕಾಪಿ ಮಾಡ್ಕೊತೀರಾ, ಕಿವಿ ಬ್ರೌಸರ್ ಪೇಸ್ಟ್ ಮಾಡ್ಕೊತೀರಾ, ಕನೆಕ್ಟ್ ವಾಲೆಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಮೆಟಾಮಾಸ್ಕ್ ವಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ.
ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕಂದ್ರೆ ಲೈವ್ ಆರ್ಟ್ಗೆ ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿರ್ತೀರ ಅದೇ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು, ಬೇರೆ ಒಂದು ವ್ಯಾಲೆಟನ್ನು ಮಾಡೋಕ್ಕೆ ಹೋಗಬೇಡಿ. ನಾನು ಮೆಟಾಮಾಸ್ಕನ್ನು ಮಾಡಿದೆ, ಸೊ ಮೆಟಾಮಾಸ್ ವ್ಯಾಲೆಟನ್ನು ಕನೆಕ್ಟ್ ಮಾಡಿಕೊಂಡೆ. ಮಿಂಟ್ ವಿತ್ ಇಥೇರಿಯಮ್ ETH ಅಂತ ಇತ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತೆ ಒಂದು ನಿಮಗೆ ಬೇಸ್ ನೆಟ್ವರ್ಕ್ ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ, ಅಪ್ರೂವ್ನ ಕೊಟ್ಕೊಳ್ಳಿ. ಬೇಸ್ ನೆಟ್ವರ್ಕ್ ಕೂಡ ಸಕ್ಸಸ್ಫುಲಿ ಆ್ಯಡ್ ಆಗುತ್ತೆ. ಮಿಂಟ್ ವಿತ್ ETH ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಒಂದು ಮೆಟಾಮಾಸ್ ಎಕ್ಸ್ಟೆನ್ಷನ್ಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ಆ ಒಂದು ನೋಟಿಫಿಕೇಷನ್ ಕ್ಲಿಕ್ ಮಾಡ್ತು ಅಂದರೆ ನೀವು ಇಲ್ಲಿ ಇಥೇರಿಯಮ್ನ ಪೇ ಮಾಡಿಬಿಟ್ಟು ಈ ಒಂದು NFT ಕೂಡ ಮಿಂಟ್ ಮಾಡ್ಕೊಬೋದು. ಅಲ್ಲಿ ಬಂತು ಅಂದರೆ 0 ಅಂತಿತ್ತು, ಇದು ಜಸ್ಟ್ ನಾವು ಗ್ಯಾಸ್ ಫೀಸನ್ನು ಅಷ್ಟೇ ಪೇ ಮಾಡ್ತಾ ಇರೋದು. ಎಷ್ಟು ಪೇಸ್ ಮಾಡ್ತಾಯಿದ್ವಿ? 0.000036. ಇವನ್ 1 ಪೈಸಾ ಕೂಡ ವರ್ತಿಲ್ಲ. ಬಟ್ ನಿಮ್ಮ ಒಂದು ವ್ಯಾಲೆಟಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಆದರೂ ಇಥೇರಿಯಮ್ ಇರಬೇಕು, ಅದು ಲೈಕ್ ಬೇಸ್ ನೆಟ್ವರ್ಕಲ್ಲಿ ಇಥೇರಿಯಮ್ ಇರಬೇಕು. ಅವಾಗ ಮಾತ್ರ ಈ ಒಂದು NFT ಮಿಂಟ್ ಮಾಡೋದಕ್ಕಾಗೋದು. ಬೇಸ್ ನೆಟ್ವರ್ಕಲ್ಲಿ ಮಾತ್ರ ಇಥೇರಿಯಮ್ ಇಲ್ಲ ಅಂದರೆ ಮಿಂಟ್ ಮಾಡೋದಕ್ಕಾಗೋದಿಲ್ಲ. ಬೇಸ್ ನೆಟ್ವರ್ಕಲ್ಲಿ ನಿಮಗೆ ಬೇಜಾನ್ ಎಕ್ಸ್ಚೇಂಜ್ಗಳು ಸಿಗುತ್ತೆ. ವಿಡ್ರಾ ಮಾಡ್ಕೊಳ್ಳಿಕ್ಕೆ ಕಡಿಮೆ ಫೀಸ್, ತುಂಬ ಕಡಿಮೆ ಇರುತ್ತೆ ಫೀಸು. ಇನ್ ಕೇಸ್ ಅದು ಕೂಡ ಆಗಲಿಲ್ಲ ಅಂದರೆ ಸಿ ವ್ಯಾಲೆಟಿಂದ ಕೂಡ ನೀವು ವಿಡ್ರಾನ ಮಾಡ್ಕೊಬೋದು. ಈ ಒಂದು ವ್ಯಾಲೆಟ್ಗೆ ಬೇಸ್ ಇರ್ಬೋದು, ಆರ್ಬಿಟ್ರಮ್ ಇರ್ಬೋದು, ಇಥೇರಿಯಮ್ ಇರ್ಬೋದು. ಸ್ವಲ್ಪ ಇಥೇರಿಯಮ್ನ ಇಟ್ಕೊಂಡಿರಿ, ಖಂಡಿತ ನಿಮಗೆ ಮುಂದೆ ಬೇಕಾಗ್ತದೆ. ಸೊ ಬಂತು ಅಂದರೆ ಬೇಸ್ ನೆಟ್ವರ್ಕ್ಲಿ ಒಂದು NFTನ ಮಿಂಟ್ ಮಾಡೋದು. ನೆಕ್ಸ್ಟ್ ಏನಿದೆ, ಗ್ಯಾಲಕ್ಸಿ ಟಾಸ್ಕನ್ನು ಮಾಡಬೇಕು. ಗ್ಯಾಲಕ್ಸಿ ಟಾಸ್ಕ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ 3ನೇ ಲಿಂಕನ್ನು ಯೂಸ್ ಮಾಡ್ಕೊಳ್ಳಿ, ಅಥವಾ 3ನೇ ಲಿಂಕನ್ನು ಕಾಪಿ ಮಾಡಿಕೊಂಡು ಕಿವಿ ಬ್ರೌಸರ್ ಪೇಸ್ಟ್ ಮಾಡ್ಕೊತೀರ. ಇಲ್ಲ ನೋಡ್ತಾ ಇರ್ಬೋದು, ಬೇಜಾನ್ ಗ್ಯಾಲಕ್ಸಿ ಟಾಸ್ಕ್ ಎಲ್ಲ ಕಾಣಿಸ್ತಾ ಇದೆ. ಫಸ್ಟ್ ಒನ್ ಜಸ್ಟ್ ಮೋರ್ ಅಂತಿದಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಫಾಲೋ ಲೈವ್ ಆರ್ಟ್ ಆನ್ X ಅಥವಾ ಟ್ವಿಟರ್ ಅಂತಿದೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಳ್ಳಿ. ನೀವು ವಾಪಸ್ ಬರ್ತೀರಾ, ಅದು ಕೂಡ ಗ್ರೀನ್ ಟಿಕ್ ಮಾರ್ಕ್ ಬರುತ್ತೆ. ನೆಕ್ಸ್ಟ್ ಏನಿದೆ, ಜಾಯಿನ್ ದ ಲೈವ್ ಆರ್ಟ್ ಚಾಟ್ ಆನ್ ಟೆಲಿಗ್ರಾಮ್ ಅಂತಿದೆ. ಸೊ ಟೆಲಿಗ್ರಾಮಲ್ಲಿ ಅವ್ರನ್ನ ಫಾಲೋ ಮಾಡ್ಕೊಬೇಕು, ಅಥವಾ ಅವರೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಅದನ್ನು ಕೂಡ ಮಾಡ್ಕೊಳ್ಳಿ. ವಿಸಿಟ್ ದ ಲೈವ್ ಆರ್ಟ್ ಕಲೆಕ್ಷನ್ ಹಂಟ್ ಟೆಲಿಗ್ರಾಮ್ ಮಿನಿ ಅಪ್ಲಿಕೇಶನ್. ಅವ್ರ ಕಡೆ ಒಂದು ಮಿನಿ ಅಪ್ಲಿಕೇಶನ್ ಬಿಟ್ಟಿದ್ದಾರಲ್ಲ, ಆ ಒಂದು ಮಿನಿ ಅಪ್ಲಿಕೇಶನ್ಗೆ ಒಂದು ವಿಸಿಟನ್ನು ಕೊಡಿ, ಅದು ಕೂಡ ಡನ್ ಆಗ್ತದೆ. ಆ್ಯಂಡ್ ಫೈನಲ್ ಆಗಿ ಏನೈತೆ, ಆ ಒಂದು ಟಾಸ್ಕ್ ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು. ಏನಕ್ಕೆ ಸ್ವಲ್ಪ ಫೀಸನ್ನು ಪೇ ಮಾಡಬೇಕು. ಗ್ಯಾಲಕ್ಸಿ ಆರ್ಟ್ ಕ್ಯಾಂಪೇನ್ ಕಾಂಪಿಟೇಷನಲ್ ಯೂನಿವರ್ಸ್ 6 ಅಂದ್ಬಿಟ್ಟೈತೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅವ್ರದ್ದೇ ಆದಂಥ ಒಂದು ವೆಬ್ಸೈಟ್ಗೆ ರೇಟ್ ಆಗುತ್ತೆ. ಮಿಂಟ್ ವಿತ್ ETH ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. BNB ಸ್ಮಾರ್ಟ್ ಚೈನ್ಗೆ ಸ್ವಿಚ್ಚನ್ನು ಮಾಡೋದಕ್ಕೆ ಕೇಳುತ್ತೆ, ಅದನ್ನು ಕೂಡ ಸ್ವಿಚ್ ಮಾಡ್ಕೊತೀರಾ. ಸೊ ಮಿಂಟ್ ವಿತ್ ETH ಅಂತ ಐತೆ, ಅಂದರೆ ಇಥೇರಿಯಮ್ ಅಂತ ಐತೆ. ಬಟ್ ಅಟ್ ಪ್ರೆಸೆಂಟ್ ಇವಾಗ ಇಥೇರಿಯಮ್ ಮುಖಾಂತರ ಮಿಂಟ್ ಮಾಡ್ತಾ ಇಲ್ಲ, ನಾವು ಡೈರೆಕ್ಟಾಗಿ BNB ಮುಖಾಂತರ ಮಿಂಟ್ ಮಾಡ್ತಾ ಇರೋದು. ಬಟ್ ಇಲ್ಲಿ ETH ಇಥೇರಿಯಮ್ ಅಂತ ಕೊಟ್ಟಿದ್ದಾರೆ, ಏನಂತ ನನಗೆ ಅರ್ಥ ಆಗಲಿಲ್ಲ. ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಮೆಟಾಮಾಸ್ಕ್ ಎಕ್ಸ್ಚೇಂಜ್ಗೆ ನೋಟಿಫಿಕೇಷನ್ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು $0.19 ಅಷ್ಟು BNBನ ಪೇ ಮಾಡ್ತು ಅಂದರೆ ಅದು ಕೂಡ ಮಿಂಟ್ ಆಗ್ತದೆ. ಯು ಸಕ್ಸಸ್ಫುಲಿ ಮಿಂಟೆಡ್ ಈಸ್ ಆಟ್ ವರ್ಕ್ ಅಂತ ಬರುತ್ತೆ. ಮತ್ತೇನು ಮಾಡ್ತೀರಾ, ಗ್ಯಾಲಕ್ಸಿ ವೆಬ್ಸೈಟ್ಗೆ ಹೋಗ್ತೀರಾ. ಹೋಗ್ಬಿಟ್ಟು ರೌಂಡ್ ಆರೋ ಮಾರ್ಕ್ ಆಯ್ತು, ಕ್ಲಿಕ್ ಮಾಡ್ತು ಅಂದರೆ ಅದು ಕೂಡ ಗ್ರೀನ್ ಟಿಕ್ ಮಾರ್ಕ್ ಬರುತ್ತೆ. ಆ್ಯಂಡ್ ಕೆಳಗಡೆ ಕ್ಲೈಮ್ 180 ಆ್ಯಂಡ್ 700 ಪಾಯಿಂಟ್ಸ್ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಂತು ಅಂದರೆ ಅದನ್ನು ಕೂಡ ಕ್ಲೈಮ್ ಮಾಡ್ಕೊಬೋದು. ಬಟ್ ಕ್ಲೈಮ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಐತೆ. ಫಾರ್ ಎಕ್ಸಾಂಪಲ್ 180 ಐತಲ್ಲ, ಅದನ್ನು ಕ್ಲೈಮ್ ಅಂತ ಕ್ಲಿಕ್ ಮಾಡ್ಕೊತೀರಾ, ಅಪ್ರೂವ್ನ ಕ್ಲಿಕ್ ಮಾಡ್ಕೊತೀರಾ. ಒಂದು ನೆಟ್ವರ್ಕನ್ನು ಆ್ಯಡ್ ಮಾಡೋದು ಕೇಳುತ್ತೆ, ಪ್ರತಿಯೊಂದು ಕೂಡ ಮಾಡ್ಕೊಳ್ಳಿ. ಫಸ್ಟ್ ಒನ್ನ ಕ್ಲೈಮ್ ಮಾಡೋದಕ್ಕೆ ನೀವು ಇಥೇರಿಯಮ್ನ BNBನ ಪೇ ಮಾಡಬೇಕು. ಎಷ್ಟು? $0.18 ಅಷ್ಟು BNBನ ಪೇ ಮಾಡಬೇಕು. ಅದು ಕೂಡ ಈಸಿಯಾಗಿ ಮಾಡ್ಕೊಬೋದು. ಬಟ್ ಪ್ರಾಬ್ಲಮ್ ಏನಂದರೆ, ಕೆಳಗಡೆ ನಿಮಗೆ 750 ಪಾಯಿಂಟ್ಸ್ ಐತಲ್ಲ, ಅದನ್ನು ಕ್ಲೈಮ್ ಮಾಡಬೇಕಂದ್ರೆ G ಟೋಕನ್ನ ಪ್ಲೇ ಮಾಡಬೇಕು. ಅಂದರೆ ಈ ಒಂದು ಗ್ಯಾಲಕ್ಸಿ ಅವ್ರದ್ದೇ ಒಂದು ಟೋಕನ್ ಇದೆ, ಆ ಒಂದು ಟೋಕನ್ ಮುಖಾಂತರ ಮಾತ್ರ ಈ ಒಂದು ಪಾಯಿಂಟ್ಸನ್ನು ನಾವು ಕ್ಲೈಮ್ ಮಾಡೋಕ್ಕೆ ಸಾಧ್ಯ. ಕ್ಲೈಮ್ ಇದಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇನ್ಸಫಿಷಿಯೆಂಟ್ G4 ಗ್ಯಾಸ್ ಅಂತ ಬರುತ್ತೆ. ಬಟ್ ಈ ಒಂದು G ಟೋಕನ್ ಬೈನಾನ್ಸಲ್ಲಿ ಬೈಬಿಟಲ್ಲಿ GL ಟೋಕನ್ ಟ್ರೇಡಿಂಗ್ ಆಗ್ತಾಯಿತ್ತು. ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, GAL ಇಂದ Gಗೆ ಟೋಕನ್ನ ಚೇಂಜ್ ಮಾಡ್ತಾಯಿದ್ದಾರೆ. ನೇಮ್ ಇರ್ಬೋದು ಅಥವಾ ಅದರ ಡೆಸಿಮಲ್ ಬೇರೆ ಏನೈತೆ ಪ್ರತಿಯೊಂದನ್ನು ಕೂಡ ಮೈಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಬೈನಾನ್ಸ್, ಬೈಬಿಟ್ ಈ ರೀತಿ ಟಾಪ್ ಎಕ್ಸ್ಚೇಂಜ್ಗಳಲ್ಲಿ ಈ ಒಂದು ಟೋಕನ್ ಲಿಸ್ಟಿಂಗ್ ಸ್ಟಾಪ್, ಅಂದರೆ ಟ್ರೇಡಿಂಗ್ ಸ್ಟಾಪ್ ಆಗಿದೆ. ಬಟ್ ಡೈರೆಕ್ಟಾಗಿ ಅವ್ರದ್ದೇ ಆದಂಥ ಒಂದು ಸ್ವಾಪ್ ಇದೆ. ಆ ಒಂದು ಸ್ವಾಪಲ್ಲಿ ನಿಮ್ಮ ಹತ್ರ ಇರುವಂಥ ಟೋಕನ್ನಿಂದ ಬೇರೆ ಯಾವುದು ಬೈನಾನ್ಸ್ ಇರ್ಬೋದು, BNB ಇರ್ಬೋದು, ಅಥವಾ ಟೋನಲ್ಲ ಮ್ಯಾಟಿಕ್ ಇರ್ಬೋದು. ಅದನ್ನು ಬಿಟ್ಟರೆ ಬೇರೆ ನಿಮ್ಮ ಹತ್ರ ಕ್ರಿಪ್ಟೋ ಕರೆನ್ಸಿ ಯಾವುದಿರುತ್ತೆ ಅದ್ರ ಮುಖಾಂತರ, ಅಂದರೆ ಆ ಒಂದು ಟೋಕನಿಂದ G ಟೋಕನ್ಗೆ ಸ್ವಾಪ್ ಕೂಡ ಮಾಡ್ಕೊಬೋದು. ಬೈ G ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತೇನೊಂದು ವೆಬ್ಸೈಟ್ಗೆ ರೇಟ್ ಆಗುತ್ತೆ, ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ. ನಾನು ಏನು ಮಾಡ್ತಾಯಿದ್ದೀನಿ ಗೊತ್ತಾ, ನನ್ನ ಹತ್ರ ಬೇಸ್ ನೆಟ್ವರ್ಕ್ನಲ್ಲಿ ಆಲ್ರೆಡಿ ಸ್ವಲ್ಪ ಇಥೇರಿಯಮ್ ಇತ್ತು. ಸೊ ಆ ಒಂದು ಇಥೇರಿಯಮ್ನ Gಗೆ ಸ್ವಾಪ್ ಮಾಡ್ತಾಯಿದ್ದೀನಿ. ಎಷ್ಟು ಮಾಡ್ತಾಯಿದ್ದೀನಿ? $6.21 ಅಷ್ಟು ಮಾಡ್ತಾಯಿದ್ದೀನಿ. ಬಟ್ ಫೀಸ್ ಸ್ವಲ್ಪ ಕಡಿಮೆ ಜಾಸ್ತಿ ಐತೆ ಗುರು. ಫಾರ್ ಎಕ್ಸಾಂಪಲ್ ಈಗ $2 ಮಾಡ್ಕೊಂತಂದ್ರೆ 40% ಕಟ್ ಮಾಡ್ಕೊತಾರೆ. ಎಷ್ಟು ಮಾಡ್ತಿದ್ದಾರೆ? ಏನಾದ್ರೆ $5ಗಿಂತ ಹೆಚ್ಚು ಮಾಡ್ತೀನಿ 10% ಮಾಡ್ಕೊತಾರೆ. $10ಗಿಂತ ಹೆಚ್ಚು ಮಾಡ್ತೀನಿ ಅಂದರೆ 5% ಮಾಡ್ತಾರೆ. ಸೊ ನೀವು ಎಷ್ಟು ತುಂಬ ಕಡಿಮೆ ಮಾಡ್ತೀರಾ, ಅದು ಕಡಿಮೆ ಮಾಡ್ತೀರಾ, ಅದಕ್ಕೆ ತಕ್ಕಂತೆ ಫೀಸ್ ಕೂಡ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬೇರೆ ಎಕ್ಸ್ಚೇಂಜ್ಗಳಲ್ಲಿ ಇವಾಗೆಲ್ಲ ವಿಡ್ರಾನ ಮಾಡೋಕ್ಕಾಗ್ತಂದರೆ ಟ್ರೇಡನ್ನು ಮಾಡೋಕ್ಕಾಗ್ತಾಯಿಲ್ಲ. ನಿಮಗೆ ಕಾಯಿನ್ ಬೇಸಲ್ಲಿ ಒಂದರಲ್ಲಿ ಟ್ರೇಡ್ ನಡೀತೈತೆ. ಬಟ್ ಅದು ನಿಮಗೆ ಅಪ್ಲಿಕೇಶನ್ ಇತ್ತು ಅಂದರೆ ಮಾಡ್ಕೊಳ್ಳಿ. ಕಾಯಿನ್ ಬೇಸ್ ಅಪ್ಲಿಕೇಶನ್ ಇಲ್ಲ, ಅದ್ರ ಬಗ್ಗೆ ನನಗೆ ಯಾವ ಥರ ಐಡಿಯಾ ಇಲ್ಲ ಅಂದರೆ ಈ ಒಂದು ಎಕ್ಸ್ಚೇಂಜ್ ಅಂದರೆ ಈ ಒಂದು ಸ್ವಾಪ್ ಮುಖಾಂತರ ನೀವು ಮಾಡ್ಕೊಬೇಕಾಗ್ತದೆ. ಸೊ ಏನು ಮಾಡ್ತೀನಿ ಇವಾಗ, ನಾನು $6.21 ಅಷ್ಟು ಇಥೇರಿಯಮ್ ಬೇಸ್ ನೆಟ್ವರ್ಕಲ್ಲಿರುವಂಥ ಇಥೇರಿಯಮ್ನ Gಗೆ ಸ್ವಾಪ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ರಿವರ್ ಬ್ರಿಡ್ಜ್ ಐತಲ್ಲ, ಬ್ರಿಡ್ಜ್ ಮಾಡ್ಕೊತಾ ಇದ್ದೀನಿ. ಬ್ರಿಡ್ಜ್ ಐತಲ್ಲ, ನಾನು ಕ್ಲಿಕ್ ಮಾಡ್ಕೊತೀರಾ.
ಅಲ್ಲಿ ಹೋಗ್ಬಿಟ್ಟು ವ್ಯಾಲೆಟಲ್ಲಿ ಕನ್ಫರ್ಮನ್ನು ಕೊಡ್ತು ಅಂದರೆ ಅದು ಕೂಡ ಸಕ್ಸಸ್ಫುಲಿ ಬ್ರಡ್ಜ್ ಆಗ್ತದೆ. ಸೊ ಇದೆಲ್ಲ ಡನ್ ಆಗ್ತೀವಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಮತ್ತೆ ಗ್ಯಾಲಕ್ಸಿಗೆ ಬರ್ತೀರಾ, ಅಲ್ಲಿ ಕ್ಲೈಮನ್ನು ಕ್ಲಿಕ್ ಮಾಡ್ಕೊತೀರಾ, ಮತ್ತು ನಿಮ್ಮ ಒಂದು ಮೆಟಾಮಾಸ್ಕ್ ಎಕ್ಸ್ಟೆನ್ಷನ್ಗೆ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಕನ್ಫರ್ಮನ್ನು ಕ್ಲಿಕ್ ಮಾಡ್ತು ಅಂದರೆ ಸಕ್ಸಸ್ಫುಲಿ 750 ಪಾಯಿಂಟ್ಸ್ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ಗೆ ಅಂದರೆ ನಿಮ್ಮ ಒಂದು ಗ್ಯಾಲಕ್ಸಿಗೆ ಆ್ಯಡ್ ಆಗ್ತದೆ. ಈ 750 ಪಾಯಿಂಟ್ಸ್ ಏನೈತೆ ಅದು ಡೈರೆಕ್ಟಾಗಿ ಲೈವ್ ಆರ್ಟ್ಗೂ ಕೂಡ ಮೂವ್ ಆಗ್ತದೆ. ಮೇ ಬಿ ಇವಾಗ ಮೂವ್ ಆಗುತ್ತೆ ಅಥವಾ ಲಿಸ್ಟಿಂಗ್ ಆಗೋ ಟೈಮಲ್ಲಿ ಅಪ್ಡೇಟ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಇವಾಗ 750 ಪಾಯಿಂಟ್ಸ್ ಏನಿದ್ದೀರಾ ಅದು ಬಂತು ಅಂದರೆ ಡೈರೆಕ್ಟಾಗಿ ಲೈವ್ ಆರ್ಟ್ಗೆ ಹೋಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಬೇರೆ ಬೇರೆ ಬೇಜಾನ್ ಟಾಸ್ಕ್ಗಳಿರುತ್ತೆ. ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ, ಆ OITನೂ ಕೂಡ ಮೆಂಟ್ ಮಾಡ್ಕೊಳ್ಳಿ. ಹಾಗೆ 750 ಪಾಯಿಂಟ್ಸ್ ಸಿಗ್ತಾ ಇದಲ್ಲ ಅದನ್ನು ಕೂಡ ಕ್ಲೈಮ್ ಮಾಡ್ಕೊಳ್ಳಿ. ನೀವು ಎಷ್ಟು ಪಾಯಿಂಟನ್ನು ಕ್ಲೈಮ್ ಮಾಡ್ಕೊತೀರಾ ಫೈನಲಾಗಿ ನಿಮಗೆ ಅಷ್ಟೇ ಏರ್ ಡ್ರಾಪ್ ಕೂಡ ಅಲೋಕೇಟ್ ಆಗೋದು. ಸೊ ಈ ರೀತಿಯಾಗಿ ಮಾಡಿಕೊಂಡು ಎಷ್ಟು ಸಾಧ್ಯನಷ್ಟು ಕ್ಲೈಮ್ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಲೈವ್ ಆರ್ಟ್ ಬಗ್ಗೆ ಇರುವಂಥ ಅಪ್ಡೇಟ್ ಇಷ್ಟೇ. ಇದ್ರ ಬಗ್ಗೆ ಇದು ಬಿಟ್ಟರೆ ಬೇರೆ ಏನು ಅಪ್ಡೇಟ್ ಇಲ್ಲ. ಬೇರೆ ಅಪ್ಡೇಟ್ ಬಂತು ಅಂದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಡೇಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನದಲ್ಲಿ ಸಿಗಬಡಿಸೋಕ್ಕೆ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.